ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಅರ್ಧ ಕೆಜಿ ಪ್ರಮಾಣದಲ್ಲಿ ಅವಲಕ್ಕಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅಂದರೆ ಚೂಡ ಮಾಡೋದು ಹೇಗೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಸಂಜೆ ಹೊತ್ತು ಟೀ ಕಾಫಿ ಜೊತೆಗೆ ತಿನ್ನೋದಕ್ಕೆ, ಮಕ್ಕಳು ಸ್ಕೂಲಿಂದ ಬಂದಾಗ ಕೊಡೋದಕ್ಕೆ, ಮನೆಗೆ ನೆಂಟರುಗಳು ಬಂದಾಗ ಕೊಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಾಡಿಟ್ಕೊಂಡ್ರೆ ನಾವು ಒಂದು 15 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ಗರಿಗರಿಯಾಗಿರೋ ಥರ ಯಾವ ರೀತಿ ಕಾಳಜಿ ವಹಿಸಬೇಕು ಅಂತ ನೋಡೋಣ. ನಮ್ಮ ಸಾಂಪ್ರದಾಯಿಕ ಸ್ನ್ಯಾಕ್ಸ್ ಇದು. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಅವಲಕ್ಕಿಲಿ ಕೂಡ ಮಾಡ್ಬೋದು. ಪೇಪರ್ ಅವಲಕ್ಕಿಲಿ ತುಂಬಾ ಚೆನ್ನಾಗಿರುತ್ತೆ, ಗರಿಗರಿಯಾಗಿ ಬರುತ್ತೆ. ಇದನ್ನು ಫಸ್ಟಿಗೆ ನಾವು ಒಂದು 10 ರಿಂದ 15 ನಿಮಿಷ ಬಿಸಿಲಲ್ಲಿ ಒಣಗಿಸಿ ತರಬೇಕು. ಆನಂತರ ಬಿಸಿಲಲ್ಲಿ ಒಣಗಿದ್ರೂ ಕೂಡ ನಾವು ಸ್ವಲ್ಪ ಸ್ಟವ್ ಆನ್ ಮಾಡಿ ಬಾಣಲೆಯಲ್ಲಿ ಸ್ವಲ್ಪ ಹುರಿಬೇಕಾಗುತ್ತೆ. ಬಾಣಲೆ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಆನಂತರ ಉರಿನ ಪೂರ್ತಿ ಸಣ್ಣ ಮಾಡ್ಕೊಳ್ಳಿ. ಸಣ್ಣ ಮಾಡಿಕೊಂಡು ನಾನಿಲ್ಲಿ 2 ಸಾರಿ ಹಾಕ್ಕೊಂಡು ಹುರಿತಾ ಇದ್ದೀನಿ. ಅರ್ಧ ಕೆಜಿನ 2 ಭಾಗ ಮಾಡಿಕೊಂಡು ಹುರಿತಾ ಇದ್ದೀನಿ. ನೋಡಿ, ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಅಲ್ಲಿ ತನಕ ಹುರಿರಿ, ಆವಾಗೇ ಗರಿಗರಿ ಆಗೋದು. ಒಂದು 3 ರಿಂದ 4 ನಿಮಿಷ ನಾವು ಸಣ್ಣ ಉರಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ಬಿಡಬಾರ್ದು, ಕೆಳಗಡೆ ತಳ ಹತ್ತು ಬಿಡುತ್ತೆ. ಬಾಣಲೆ ಕೂಡ ಚೆನ್ನಾಗಿ ಕಾದಿರುತ್ತೆ. ಉರಿ ಸಣ್ಣ ಇಟ್ಕೊಂಡು ನಾವು ಇದನ್ನು ಕೈ ಆಡಿಸ್ಕೊಂಡು ಹುರಿತಾ ಇರಬೇಕು. ಆವಾಗ ಎಲ್ಲ ಕಡೆ ಅವಲಕ್ಕಿ ಎಲ್ಲ ಕಡೆನೂ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಕೈ ಬಿಟ್ಟರೆ ಒಂದು ಕಡೆ ಮಾತ್ರ ಬಿಸಿ ಆಗುತ್ತೆ, ಒಂದು ಕಡೆ ಹಾಗೇ ಇರುತ್ತೆ. ಇದನ್ನು ಚೆನ್ನಾಗಿ ಗರಿಗರಿ ಆಗೋ ತನಕ ನಾವು ಹುರ್ಕೋಬೇಕು. ಆವಾಗ ಅಷ್ಟೇ ಅವಲಕ್ಕಿ ತುಂಬ ದಿನಗಳ ಕಾಲ ನಾವು ಗರಿಗರಿಯಾಗಿ ಇರೋ ಥರ ನೋಡ್ಕೋಬೋದು. ಇದನ್ನು ನೋಡಿ, ನಾನೊಂದು 3 ರಿಂದ 4 ನಿಮಿಷದಷ್ಟು ಕಾಲ ಸಣ್ಣ ಊರಿನಲ್ಲಿ ಹುರಿತಾ ಇದ್ದೀನಿ. ಒಂದು ಭಾಗನ ಈಗ ಹುರಿದು ತೆಗಿತಾ ಇದ್ದೀನಿ. ಇವಾಗ ಆಗಿದೆ ನೋಡಿ. ನಮಗೆ ಹುರಿತಾ ಗೊತ್ತಾಗುತ್ತೆ. ಅವಲಕ್ಕಿ ಒಂದು ಸ್ವಲ್ಪ ಸುಕ್ಕಾದಂಗೆ ಗೊತ್ತಾಗುತ್ತೆ. ಅಲ್ಲಿಗೆ ಹುರಿದು ಆಗಿದೆ ಅಂತ, ಅಲ್ಲಿಗೆ ನಾವು ಇದನ್ನು ಸ್ಟಾಪ್ ಮಾಡಬೇಕು. ಇವಾಗ ಇದನ್ನು ಒಂದು ಪಾತ್ರೆಗೆ ತಕ್ಕೊಬಿಡೋಣ. ಆನಂತರ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಅದೇ ಥರ ಹುರ್ಕೋಬೇಕು. ಈಗ ಆಲ್ರೆಡಿ ಬಾಣಲೆ ಬಿಸಿಯಾಗೇ ಇರುತ್ತೆ. ಇವಾಗ ನಾವು ಫಾಸ್ಟಾಗಿ ಹುರ್ಕೊಂಬಿಡ್ಬೋದು. ಉರಿ ಮಾತ್ರ ಸಣ್ಣ ಇರಬೇಕು. ಈ ಥರ ತಿರುಗಿಸ್ಕೊಂಡೇ ಇರಬೇಕು ನಾವು. ಈಗ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದನ್ನು ನಾವು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಆನಂತರ ಇದನ್ನು ನಾವು ಇವಾಗ ಜರಡಿ ಹಿಡಿಬೇಕಾಗತ್ತೆ. ಅವಲಕ್ಕಿಲಿರೋ ಅಂಥ ಹಿಟ್ಟು ಥರ ಅಂಶ ಇರುತ್ತಲ್ಲ, ಅದನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ಇಲ್ಲಾಂದರೆ ಇದರಲ್ಲೇ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ. ಅದು ನಾವು ಒಗ್ಗರಣೆ ಎಲ್ಲ, ಅದು ಎಣ್ಣೆ ಎಲ್ಲ ಅದು ಹೀರ್ಕೊಂಬಿಡುತ್ತೆ. ಅವಾಗ ಒಗ್ಗರಣೆ ಕೂಡ ಸರಿಯಾಗಿ ಎಲ್ಲದಕ್ಕೂ ಹತ್ಕೊಳ್ಳೋದಿಲ್ಲ. ಈ ಹಿಟ್ಟೇನೆ ಹೀರ್ಕೊಂಬಿಡುತ್ತೆ. ಈ ಥರ ಹುರಿದ್ಬಿಟ್ಟು ಜರಡಿ ಮಾಡಿದ್ರೆ ಅದರಲ್ಲಿರೋ ಅಂಥದ್ದೆಲ್ಲ ನೀಟಾಗಿ ಹೊರಗಡೆ ಬಂದುಬಿಡುತ್ತೆ. ಈ ಥರ ಜೋಳ ಹಿಡಿಯೋ ಅಂಥ ಜರಡಿನಲ್ಲಿ, ದೊಡ್ಡ ಜರಡಿನಲ್ಲಿ ಈ ಥರ ಜರಡಿ ಹಿಡ್ಕೊಳ್ಳಿ. 2 ಭಾಗನೂ ಹಾಕ್ಕೊಂಡು ಜರಡಿ ಹಿಡ್ಕೊತಾ ಇದ್ದೀನಿ. ನಾವು 2ರಲ್ಲೂ ಸೇರಿ ಇಷ್ಟು ಹಿಟ್ಟಿದೆ ಕೆಳಗಡೆ. ನಾವು ಹಾಗೆ ಮಾಡಿದ್ರೆ ಅವಲಕ್ಕಿ ಅಷ್ಟೊಂದು ತಡ್ತಾ ಬರೋದಿಲ್ಲ, ಬೇಗನೆ ಮೆತ್ತಗೂ ಆಗಿಬಿಡುತ್ತೆ. ಒಗ್ಗರಣೆ ಕೂಡ ಜಾಸ್ತಿ ಹೀರ್ಕೊಳ್ಳುತ್ತೆ. ನೋಡಿ, ಇಷ್ಟು ಹಿಟ್ಟು ಬಂದಿದೆ. ಇದನ್ನೆಲ್ಲ ತೆಗೆದು ನಾವು ಇವಾಗ ಇದನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಳೋಣ. ನೋಡಿ, ಅವಲಕ್ಕಿ ಎಷ್ಟು ಗರಿಗರಿಯಾಗಿದೆ ಇವಾಗ ಇದನ್ನು ಮಾಡೋದಕ್ಕೆ ನಾವು ಒಂದು ಪುಡಿನ ಮಾಡ್ಕೋಬೇಕು. ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ 3 ಟೀ ಚಮಚದಷ್ಟು ಧನಿಯಾ ಕಾಳನ್ನು ಹಾಕೋತಾ ಇದ್ದೀನಿ. ಅಂದರೆ ಕೊತ್ತಂಬರಿ ಕಾಳನ್ನು ಹಾಕೋತಾ ಇದ್ದೀನಿ. ಇದಕ್ಕೆ 2 ಟೀ ಚಮಚದಷ್ಟು ಬೋಂಡಾ ಹಿಟ್ಟನ್ನು ಹಾಕೋಬೇಕು. ಅಂದರೆ ಕಡಲೆಬೇಳೆ ಹಿಟ್ಟನ್ನು ಹಾಕೋಬೇಕು. ಈ 2 ಪದಾರ್ಥನ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕು. ಈ ಥರ ಸಣ್ಣ ಆಗಬೇಕು ನೋಡಿ. ಇದನ್ನು ಮಾಡಿ ಎತ್ತಿಟ್ಕೊಳ್ಳೋಣ. ಇವಾಗ ಒಗ್ಗರಣೆ ಹಾಕೋಕ್ಕೆ ಶುರು ಮಾಡೋಣ. ನಾನಿಲ್ಲಿ ಒಂದು 150 ಗ್ರಾಮ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಅದೇ ಬಾಣಲೆಗೆ ಒಂದು 100 ಗ್ರಾಮಷ್ಟು ಶೇಂಗಾನ ಹಾಕಿ ಹುರಿತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ಯಾವ ಒಂದು ಪದಾರ್ಥನೂ ಸರಿಯಾಗಿ ಹುರಿದಿಲ್ಲ ಅಂದರೆ ಇದರ ಕಾರಣಕ್ಕಾಗಿ ಅವಲಕ್ಕಿ ಬೇಗ ಮೆತ್ತಗಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ಪದಾರ್ಥಗಳನ್ನು ನಾವು ತಾಳ್ಮೆಯಿಂದ ಹುರ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಶೇಂಗಾ ಎಲ್ಲ ಒಡಿತಾ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇವಾಗ ಆಗ್ತಾ ಬಂದಿದೆ. ಶೇಂಗಾ ಎಲ್ಲ ಹುರಿದಾದ್ಮೇಲೆ ಇದನ್ನು ತೆಗೆದು ಇಟ್ಕೊಂಬಿಡೋಣ. ನಾವು ಒಂದು ಕಡೆ ಅವಲಕ್ಕಿ ಮೇಲೇ ಹಾಕ್ತಾ ಬರ್ತೀನಿ. ನಾನು ಒಗ್ಗರಣೆ ಹಾಕಿದ್ದನ್ನೆಲ್ಲ ತೆಗೆದು ಅವಲಕ್ಕಿ ಮೇಲೇ ಹಾಕ್ತಾ ಬರ್ತೀನಿ. ಶೇಂಗಾ ಇಷ್ಟ ಆದರೆ ಆಯಿತು. ನೋಡಿ, ಚೆನ್ನಾಗಿ ಒಡೆದಿದೆ. ಶೇಂಗಾ ಗರಿಗರಿಯಾಗಿ ಕೂಡ ಆಗಿದೆ. ಇವಾಗ ಇದನ್ನೆಲ್ಲ ತೆಗೆದು ನಾನು ಅವಲಕ್ಕಿ ಮೇಲೆ ಹಾಕೋತಾ ಇದ್ದೀನಿ. ಆನಂತರ 1 ಒಣ ಕೊಬ್ಬರಿ ಬಟ್ಲಷ್ಟು ನಾನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ.
ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನಿಮಗೆ ಸಣ್ಣ ಬೇಕು ಅಂದರೆ ಸಣ್ಣಕ್ಕೂ ಕೂಡ ಹೆಚ್ಕೋಬೋದು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನೆಲ್ಲ ಮಾಡುವಾಗ ಉರಿನ ಸಣ್ಣ ಇಟ್ಕೊಂಡಿರಬೇಕು. ಇದನ್ನು ಕೂಡ ಎಲ್ಲ ಭಾಗ ಚೆನ್ನಾಗಿ ಫ್ರೈ ಮಾಡಿ ತೆಗೆದು ಅವಲಕ್ಕಿ ಮೇಲೇ ಹಾಕೋತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅವಲಕ್ಕಿಲಿ ಮಾತ್ರ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ಒಣಕೊಬ್ಬರಿ ಕೂಡ ತುಂಬ ಆ್ಯಂಟಿಬಯೋಟಿಕ್ಕು, ಆವಾಗವಾಗ ತಿಂತಾ ಇರಬೇಕು. ಆನಂತರ ಒಂದು ಬಟ್ಲಷ್ಟು ಜವಾರಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದಿದ್ದರೆ ಇದನ್ನು ಬಿಡ್ಬೋದು. ಈ ಜಾಗದಲ್ಲಿ ನೀವು ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ, ಅದು ಕೂಡ ಒಳ್ಳೆ ಪರಿಮಳ ಬರುತ್ತೆ. ಇಂಗು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಎರಡನ್ನೂ ಒಟ್ಟಿಗೆ ಹಾಕ್ಕೋಬೇಡಿ. ಬೆಳ್ಳುಳ್ಳಿ ಹಾಕಿದಾಗ ಇಂಗು ಹಾಕೋದೇನು ಬೇಡ. ಬೆಳ್ಳುಳ್ಳಿ ಹಾಕಿಲ್ಲ ಅಂದರೆ ಇಂಗನ್ನು ಬಳಸ್ಕೋಬೋದು. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಹೊಂಬಣ್ಣ ಬರಬೇಕು. ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ಇದಕ್ಕೆ ನಾನು ಒಂದು 3 ಹಿಡಿಯಷ್ಟು ಕರಿಬೇವನ್ನು ಹಾಕೋತಾ ಇದ್ದೀನಿ. ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಕರಿಬೇವು ಹಸಿ ಹಸಿಯಾಗಿ ಹಾಗೆ ಇತ್ತು ಅಂದರೆ ಆವಾಗೂ ಕೂಡ ಅವಲಕ್ಕಿ ಬೇಗ ಮೆತ್ತಗಾಗ್ಬಿಡುತ್ತೆ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು, ಗರಿ ಆಗಬೇಕು. ಕೈಯಲ್ಲಿ ಮುರಿದ್ರೆ ಗರಿ ಸೌಂಡ್ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಕರಿಬೇವನ್ನ. ಆನಂತರ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಧನಿಯಾ ಮತ್ತು ಬೋಂಡಾ ಹಿಟ್ಟಿನ ಪುಡಿನ, ಅದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹುರಿರಿ. ಈ ಥರ ಸಣ್ಣ ಉರಿನೇ ಇಟ್ಕೊಂಡಿರಬೇಕು, ನಾವೆಲ್ಲೂ ಫ್ಲೇಮ್ನ ಜಾಸ್ತಿ ಮಾಡಬಾರ್ದು. ಆನಂತರ ಒಂದು 100 ಗ್ರಾಮಷ್ಟು ಪುಟಾಣಿನ ಹಾಕೋತಾ ಇದ್ದೀನಿ, ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಇದರಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹಾಕಿ ಆದಮೇಲೆ ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ಹಾಕುವಾಗ ಗಮನ ಇರಲಿ, ಸ್ಟವನ್ನು ಆಫ್ ಮಾಡಿರಬೇಕು, ಇಲ್ಲಾಂದರೆ ಖಾರದ ಪುಡಿ ಎಲ್ಲ ಹೊತ್ತೋಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಖಾರದ ಪುಡಿ ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಟೀ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. 1 ಟೀ ಚಮಚದಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಹಾಕೋಬೇಡಿ, ಪುಡಿ ಮಾಡಿ ಹಾಕ್ಕೊಳ್ಳಿ. ಆನಂತರ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ನಾನಿವಾಗ ಅವಲಕ್ಕಿ ತೆಗೆದಿಟ್ಕೊಂಡಿದ್ದೀವಲ್ಲ, ಇದ್ರ ಮೇಲೆ ಶೇಂಗಾ ಮತ್ತು ಒಣಕೊಬ್ಬರಿ ಹಾಕಿದ್ದೀವಲ್ಲ, ಇದ್ರ ಮೇಲೇ ಎಲ್ಲ ಒಗ್ಗರಣೆನೂ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಇವಾಗ ನಾವು ನಿಧಾನಕ್ಕೆ ಅವಲಕ್ಕಿನ ಕಲಿಸ್ತಾ ಬರೋಣ. ಈ ಬಾಣಲೆಯಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಇದೆ, ಇದನ್ನು ಕೂಡ ಹಾಕ್ಕೊಂಡು ಅವಲಕ್ಕಿನ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಕಲಿಸ್ಕೊಂಡು ತೆಕ್ಕೊಳ್ಳೋಣ. ಇವಾಗ ಈ ಮಿಶ್ರಣ ಎಲ್ಲದಕ್ಕೂ ಹತ್ಕೋಬೇಕು, ಎಲ್ಲ ಅವಲಕ್ಕಿಗೂ. ಆ ರೀತಿ ನೀಟಾಗಿ ನಿಧಾನಕ್ಕೆ ಕಲಿಸ್ಕೊತಾ ಬರಬೇಕು. ಎರಡೂ ಕೈ ಉಪಯೋಗಿಸಿ ಕಲಸಿ, ಆವಾಗ ಚೆನ್ನಾಗಿ ಹತ್ಕೊಳ್ಳುತ್ತೆ ಎಲ್ಲ ಕಡೆ ಮಸಾಲೆನೂ. ಇದನ್ನು ನೆಂಚಿ ನೋಡಿ ನೀವು, ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಹಾಕ್ಕೋಬೋದು. ಸೊ ಎಲ್ಲ ಕಡೆ ಹತ್ಕೋಬೇಕಿದು ನೋಡಿ. ಚೆನ್ನಾಗಿ ಈ ಥರ ಹಗುರವಾಗಿಯೇ ಕಲಿಸ್ಬೇಕು, ಜಾಸ್ತಿ ಅಮುಕಬಾರ್ದು. ಅಮುಕಿದ್ರೆ ಕರಿಬೇವು ಇದೆಲ್ಲ ಪುಡಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಕಲಿಸ್ಕೊಳ್ತಾ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನಾವು. ಇವಾಗ ಪೂರ್ತಿ ಎಲ್ಲ ಕಡೆ ಮಸಾಲೆ ಹತ್ಕೊಂಡಿದೆ. ಎರಡೂ ಕೈಯಲ್ಲೂ ಈ ಥರ ಕಲಿಸ್ತಾ ಬರಬೇಕು. ಒಂದು 5 ರಿಂದ 6 ನಿಮಿಷ ಅಂತರೂ ಇದನ್ನು ನಿಧಾನಕ್ಕೆ ನಾವು ಕಲಿಸ್ತಾನೇ ಇರಬೇಕಾಗುತ್ತೆ ನೋಡಿ. ಇವಾಗ ಎಲ್ಲ ಕಡೆನೂ ಮಸಾಲೆ ಹತ್ಕೋತಾ ಇದೆ. ಆನಂತರ ಇದಕ್ಕೆ ಟೇಸ್ಟ್ ಮಾಡಿ ನೋಡಿ, ಸ್ವಲ್ಪ ಸಕ್ಕರೆ ಕಡಿಮೆ ಇತ್ತು ಅನಿಸ್ತು ನನಗೆ, ಹಾಗಾಗಿ ಸ್ವಲ್ಪ ಸಕ್ಕರೆನ ಹಾಕ್ತಾ ಇದ್ದೀನಿ. ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಖಾರದ ಪುಡಿ ಹಾಗೆ ಹಾಕಬಾರ್ದು, ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಆನಂತರ ಖಾರ ಪುಡಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಾಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಬಾಣಲೆಗೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನಾವು ಹುರಿಬೇಕಾಗುತ್ತೆ. ಸ್ವಲ್ಪ ಈ ಎಲ್ಲ ಪದಾರ್ಥಗಳು ಒಗ್ಗರಣೆ ಎಲ್ಲ ಮಿಕ್ಸ್ ಆದಮೇಲೆ ಬಾಣಲೆನಲ್ಲಿ ಹಾಕಿ ಒಂದು 2 ನಿಮಿಷ ಹುರಿದ್ರೆ ಸಾಕು. ಇದನ್ನು ಅವಲಕ್ಕಿ ಜಾಸ್ತಿ ಇದೆ ಅಲ್ವಾ, ಅರ್ಧ kg ಅವಲಕ್ಕಿ, ಇದನ್ನು 2 ಭಾಗ ಮಾಡಿಕೊಂಡು ನಾನು 2 ಸರಿ ಬಾಣಲೆಗೆ ಹಾಕಿ ಹುರಿತಾ ಇದ್ದೀನಿ. ಸಣ್ಣ ಉರಿ ಹಿಡ್ಕೊಂಡಿರಬೇಕು, ಸಣ್ಣ ಉರಿ ಹಿಡ್ಕೊಂಡು ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಅವಲಕ್ಕಿ ತುಂಬ ದಿನ ಗರಿಗರಿಯಾಗಿರುತ್ತೆ. ಇನ್ನೊಂದು ಟ್ರಿಪ್ ಕೂಡ ಅವಲಕ್ಕಿನ ನಾನು ಇನ್ನೊಂದು ಭಾಗನೂ ಹಾಕ್ಕೊಂಡು ಹುರಿತಾ ಇದ್ದೀನಿ ನೋಡಿ. ಸರಿಯಾಗಿ 2 ನಿಮಿಷ ಹುರಿದ್ರೆ ಸಾಕು. ಸ್ವಲ್ಪ ಬೆಚ್ಚಗಾಗಬೇಕು ಅವಲಕ್ಕಿ, ಅಲ್ಲಿ ತನಕನೂ ಹುರ್ಕೋಬೇಕು ಅಷ್ಟೇ, ಜಾಸ್ತಿ ಏನು ಹುರಿಯೋದು ಬೇಕಿಲ್ಲ. ಆನಂತರ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಕೊನೆಯದಾಗಿ ನಾವು ಕಡಲೆ ಪುಡಿನ ಹಾಕ್ತಾಯಿದ್ದೀನಿ. ಈ ಕಡಲೆಗೆ ನಾನು ಸ್ವಲ್ಪ ಸಕ್ಕರೆ, ಸ್ವಲ್ಪ ಜೀರಿಗೆನ ಹಾಕ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿರ್ತೀನಿ, ಆ ಪುಡಿನ ಹಾಕೊತಾ ಇದ್ದೀನಿ. ಹಾಕೋದ್ರಿಂದ ತುಂಬಾ ರುಚಿಯಾಗುತ್ತೆ. ಇನ್ನು ಬೇಕಿದ್ದರೆ ಹಾಕೋಬೋದು, ಬೇಡ ಅನಿಸಿದ್ರೆ ಇಷ್ಟಕ್ಕೇ ಸ್ಟಾಪ್ ಮಾಡ್ಕೋಬೋದು. ಇವಾಗ ಇದನ್ನು ಪೂರ್ತಿಯಾಗಿ ಸರಿಯಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ.
ಇವಾಗ ನಮಗೆ ಅವಲಕ್ಕಿ ಸಂಪೂರ್ಣ ರೆಡಿ ಆಯಿತು. ಇದು ಬಿಸಿ ಇದ್ದಾಗೇ ನಾವು ಎತ್ತಿಡ್ಕೋಬಾರ್ದು, ಪೂರ್ತಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗೆ ಆದಮೇಲೆ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಒಂದು 15ರಿಂದ 20 ದಿನ ತನಕ ಅವಲಕ್ಕಿನ ನಾವು ಆರಾಮಾಗಿ ತಿನ್ಕೋಬೋದು. ಯಾವುದೇ ರೀತಿ ಮೆತ್ತಗಾಗೋದಿಲ್ಲ, ಗರ್ಗರಿಯಾಗಿಯೇ ಇರುತ್ತೆ. ಸಂಜೆ ಟೀ ಕಾಫಿ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ. ನಾವು ಪ್ರವಾಸಕ್ಕೆ ಹೋಗುವಾಗೂ ಕೂಡ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ಒಂದು ಟೈಮಲ್ಲಿ ನಾವು ತಿಂಡಿ ತಿನ್ನೋಕ್ಕಾಗಿಲ್ಲ ಅಂದರೂ ಸ್ವಲ್ಪ ಅವಲಕ್ಕಿ ತಿಂದು ಚಹಾ ಕುಡಿದ್ರೆ ಅಥವಾ ಕಾಫಿ ಕುಡಿದ್ರೆ ಅಲ್ಲೇ ನಮಗೆ ಉಪಹಾರ ಮುಗಿದು ಹೋಗುತ್ತೆ. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಿಗೂ ನಾವು ಇದನ್ನೆಲ್ಲ ಮಾಡಿಕೊಡೋದ್ರಿಂದ ಹೊರಗಿನ ತಿಂಡಿ ಬೇಕು ಅಂತ ಕೇಳೋದಿಲ್ಲ, ಮನೆಯ ಸಾಂಪ್ರದಾಯಿಕ ತಿಂಡಿಗಳನ್ನೇ ಅವರು ಕೂಡ ಇಷ್ಟಪಡ್ತಾರೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.